ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರಿಯ ದೈವಜನರೇ, ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯದಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರತಿನಿತ್ಯವೂ ನಿಮ್ಮೊಟ್ಟಿಗೆ ವಾಕ್ಯವನ್ನು ಹಂಚಿಕೊಳ್ಳುವುದರಲ್ಲಿ ನನ್ನ ಮನಸ್ಸು ಸಂತೋಷಗೊಳ್ಳುತ್ತದೆ. ನೀವು ಕೂಡ ಪ್ರತಿನಿತ್ಯವೂ ಈ ದೇವರ ವಾಕ್ಯಗಳನ್ನು ಬರೀ ನೀವು ಆಲಿಸುವುದು ಅಷ್ಟೇ ಅಲ್ಲ, ಇದನ್ನು ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಕಳುಹಿಸುವಂಥವರಾಗ್ರಿ. ಅವರ ಜೀವಿತವು, ಅವರ ದಿನವೂ ಕೂಡ ಪ್ರತಿ ಉದಯದಲ್ಲಿ ಅವರ ವಾಕ್ಯದಿಂದ ಆಶೀರ್ವದಿಸಲ್ಪಡಲಿ. ನಿಮಗೆ ಪರಿಚಯ ಇರುವ ಎಲ್ಲ ಸ್ನೇಹಿತರುಗಳೊಟ್ಟಿಗೆ ಈ ವಾಕ್ಯ ಭಾಗಗಳನ್ನು ಹಂಚುವಂಥವರಾಗ್ರಿ. ಈ ದಿನದಲ್ಲಿ ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಕೀರ್ತನೆ 40ನೇ ಅಧ್ಯಾಯದ 5ನೇ ವಚನ ಹೀಗೆ ಮಾತನಾಡ್ತಾ ಇದೆ: ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿದೆ. ಪ್ರಿಯ ದೇವಜನರೇ, ಕೀರ್ತನೆಗಾರನು ಅವನಾದ ಕರ್ತನ ಕಾರ್ಯಗಳನ್ನು ಸುಂದರವಾಗಿ ವರ್ಣಿಸ್ತಾ ಇದ್ದಾರೆ. ಏನಂದರೆ, ನಮ್ಮ ಹಿತಕ್ಕಾಗಿ ನೀನು ಮಾಡಿಕೊಂಡಿರುವ ಆಲೋಚನೆಗಳು ಮತ್ತು ಅದ್ಭುತಗಳು ಅದು ಎಷ್ಟೋ ವಿಶೇಷವಾಗಿದೆ. ಪ್ರಿಯ ದೇವಜನರೇ, ದೇವರಾದ ಯೆಹೋವನು ನಿಮ್ಮ ಮತ್ತು ನನ್ನ ಬಗ್ಗೆ ಮಾಡಿಕೊಂಡಿರುವಂತಹ ಆಲೋಚನೆಗಳು, ಮೊದಲಾಗಿ ಅದು ಎಂತಹ ಆಲೋಚನೆಗಳು ಗೊತ್ತಾ? ಅದು ಹಿತವಾದ ಆಲೋಚನೆಗಳು. ಪ್ರಿಯ ದೇವಜನರೇ, ನಾವೆಷ್ಟೋ ಬಾರಿ ಯೋಚಿಸ್ತೀವಲ್ವಾ, ಅಯ್ಯೋ ನಮ್ಮವರೇ ನಮಗೆ ಆಗುವುದಿಲ್ಲ, ಸುಮ್ಮನೆ ಇರು, ನಮ್ಮ ಸ್ವಂತದವರೇ ನಮ್ಮ ಬಗ್ಗೆ ಕೇಡನ್ನು ಯೋಚಿಸ್ತಾರೆ, ನಾನು ಸೋತು ಹೋಗಲಿ, ನಾನು ಅವಮಾನಗೊಳ್ಳಲಿ ಅಂತ ಯೋಚಿಸ್ತಾರೆ ಅಂತ ನಾವೆಷ್ಟೋ ಬಾರಿ ಮಾತಾಡಿರುವುದು ಉಂಟು. ಆದರೆ ನಾನು ಮತ್ತು ನೀವು ನಂಬಿರುವಂಥ ದೇವರಾದ ಯೇಸು ಸ್ವಾಮಿ, ಕರ್ತನಾದ ಯೆಹೋವನು, ಆತನು ಎಂದಿಗೂ ಕೂಡ ಹಾಗಾಗಿ ಅಹಿತಕರವಾದ ಆಲೋಚನೆಗಳನ್ನು ಮಾಡುವಂಥ ದೇವರಲ್ಲ. ಆತನ ವಾಕ್ಯವೇ ಸ್ಪಷ್ಟಪಡಿಸ್ತಾ ಇದೆ, ನಮ್ಮ ಹಿತಕ್ಕಾಗಿ ನೀನು ಮಾಡಿಕೊಂಡಿರುವ ಆಲೋಚನೆಗಳು, ಅದ್ಭುತಗಳು ಅದೆಷ್ಟೋ ವಿಶೇಷವಾಗಿದೆ ಅಂತೆ. ಸತ್ಯವೇದದಲ್ಲಿ ಎಲ್ಲಾದರೂ ಕೂಡ ದೇವರು ಅಹಿತಕರವಾದ ಯೋಚನೆಯನ್ನು ಮಾಡಿ ಅವರಿಗೆ ಆ ರೀತಿಯಾಗಿ ಒಂದು ಕೆಟ್ಟ ಕಾರ್ಯ ನಡೆಯಿತು ಅಂತ ನಾವು ನೋಡಿದ್ದೇವಾ? ಇಲ್ಲ. ಪ್ರಿಯ ದೇವಜನರೇ, ನಮ್ಮನ್ನು ಪ್ರೀತಿಸುವಂಥ ದೇವರು ಆತನು ಯೆಹೋವನು ನಮಗಾಗಿ ಎಲ್ಲ ಹಿತವಾದ ಯೋಚನೆಗಳನ್ನೇ ಮಾಡುವವರು. ಅದಕ್ಕಾಗಿ ಪ್ರತಿನಿತ್ಯವೂ ನಾವು ಯಾರೊಟ್ಟಿಗೆ ಒಡನಾಟ ಬೆರಿತೀವೋ ಇಲ್ವೋ ಗೊತ್ತಿಲ್ಲ, ದೇವರಾದ ಯೇಸು ಒಟ್ಟಿಗೆ ನಾವು ಒಳ್ಳೆ ಸಂಬಂಧದಲ್ಲಿ ಇರೋಣ. ಯಾಕೆಂದರೆ ಆತನು ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಹಿತವಾದ ಆಲೋಚನೆಗಳನ್ನು ಮಾಡುವಂಥ ದೇವರು. ಹಾಗೆ ವಚನ ಹೀಗೆ ಹೇಳ್ತಾ ಇದೆ, ನೀನು ನಮಗಾಗಿ ಮಾಡಿರುವಂಥ ಕಾರ್ಯಗಳು ಅದು ಎಷ್ಟೋ ಅಸಂಖ್ಯವಾದದ್ದು ಮತ್ತು ಅದನ್ನು ವರ್ಣಿಸುವುದಕ್ಕೆ ಅಸಾಧ್ಯವಾಗಿದೆ ಅಂತೆ. ಹೌದಲ್ವಾ? ದೇವರು ನಿಮ್ಮ ಬಾಳಿನಲ್ಲಿ ಎಷ್ಟು ಅದ್ಭುತ ಮಾಡಿದ್ದಾರೆ ಹೇಳ್ರಿ ಅಂದರೆ 1, 2, 3 ಅಂತ ಆ ರೀತಿ ಯೋಚಿಸ್ತೀವ? ಇಲ್ಲ. ನಮ್ಮ ಬಾಯಲ್ಲಿ ಬರುವ ಮೊದಲನೇ ಕಾರ್ಯ ಏನಂದರೆ, ದೇವರು ಎಷ್ಟೋ ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದ್ದಾರೆ. ಹೌದಲ್ವಾ? ಹಾಗಾಗಿ ನಮ್ಮ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಕರ್ತನು, ನಮಗಾಗಿ ಒಳ್ಳೆಯ ಯೋಚನೆಗಳನ್ನು ಮಾಡ್ತಾರೆ, ಹಿತಕರವಾದ ಕಾರ್ಯಗಳನ್ನು ನಡೆಸ್ತಾರೆ, ಅದ್ಭುತವಾಗಿ ಜೀವಿತವನ್ನು ಸಾಗಿಸಿಕೊಡ್ತಾರೆ. ಆತನು ಮಾಡಿರುವಂಥ ಕಾರ್ಯ ಅದು 1, 2 ಎಷ್ಟೋ ಕಾರ್ಯವಾಗಿದೆ. ಅದನ್ನು ವರ್ಣಿಸುವುದಕ್ಕೆ ಅಸಾಧ್ಯ, ಎಣಿಸುವುದಕ್ಕೆ ಅದು ಅಸಂಖ್ಯಾತವಾದದ್ದು. ಪ್ರಿಯ ದೇವಜನರೇ, ಅಂಥ ಒಳ್ಳೆ ದೇವರನ್ನು ನಾವಿವತ್ತು ನಂಬಿದ್ದೇವೆ. ಇವತ್ತು ನೀವು ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ದೇವರ ವಾಕ್ಯ ಇವತ್ತು ನಿಮಗೆ ಮತ್ತೊಂದು ಬಾರಿ ದೃಢಪಡಿಸ್ತಾ ಇದೆ, ಆತನು ನಿಮ್ಮ ಜೀವಿತದಲ್ಲಿ ನಿಮಗಾಗಿ ಮಾಡಿಕೊಂಡಿರುವಂಥ ಯೋಚನೆಗಳು ಅದು ಹಿತವಾದದ್ದು. ಏನಂತೆ? ಹಿತವಾದ ಯೋಚನೆಗಳು, ಆಶೀರ್ವಾದದ ಯೋಚನೆಗಳು ಅದಾಗಿದೆ. ಹಾಗಾಗಿ ಯಾವತ್ತೂ ಕೂಡ ನಿಮ್ಮ ಬಾಯಲ್ಲಿ ಇಂಥ ಮಾತು ಬರಬಾರ್ದು, ಅಯ್ಯೋ ನನ್ನ ಹಣೆ ಬರಹನೇ ಇಷ್ಟೇ ಬಿಡು. ಎಂದಿಗೂ ನಮ್ಮ ಹಣೆ ಬರಹದ ವಿಷಯವಾಗೆಲ್ಲ ನಾವು ಮಾತಾಡಬಾರ್ದು. ಯಾಕೆಂದರೆ ದೇವರು ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಹಿತವಾದ ಆಲೋಚನೆ ಮಾಡಿದ್ದಾರೆ ಅಂತ ಆತನ ವಾಕ್ಯ ಸ್ಪಷ್ಟಪಡಿಸ್ತಾ ಇದೆ. ದೇವರು ಮಾಡಿರುವ ಎಲ್ಲ ಉಪಕಾರಗಳನ್ನು ನೆನೆಸಿ ಇವತ್ತು ನಾವು ಪ್ರಾರ್ಥಿಸೋಣ. ಮುಂದೆಯೂ ಆತನು ಅದ್ಭುತ ಕಾರ್ಯಗಳನ್ನು ನಿಮಗಾಗಿ ಮಾಡುವುದಕ್ಕೆ ಶಕ್ತನಾಗಿದ್ದಾರೆ. ನಂಬಿಕೆಯೊಟ್ಟಿಗೆ ಪ್ರಾರ್ಥಿಸೋಣವೇ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಿಶುದ್ಧ ಕರ್ತನೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಹೀಗೆ ಮಾತನಾಡಿದಕ್ಕಾಗಿ ವಂದನೆ. ಹೌದು ಅಪ್ಪ, ನೀನು ನಮ್ಮ ಕುರಿತಾಗಿ ಮಾಡಿಕೊಂಡಿರುವಂಥ ಹಿತವಾದ ಯೋಚನೆಗಳಿಗಾಗಿ ವಂದನೆ ಕರ್ತನೆಪ್ಪ. ಅಪ್ಪ, ನಮ್ಮ ಜೀವಿತದಲ್ಲಿ ಮಾಡಿರುವ ಉಪಕಾರಗಳು, ಅದ್ಭುತಗಳು ಅದು ಎಷ್ಟೋ ಅಸಂಖ್ಯವಾದದ್ದು, ಅದು ವರ್ಣಿಸೋದಕ್ಕೆ ಅಸಾಧ್ಯವಾದದ್ದು ಕರ್ತನೆ. ಆ ಎಲ್ಲ ಕೃಪೆಗಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಒಂದು ವೇಳೆ ಅವರ ಜೀವಿತದಲ್ಲಿ ಏನಾದರೂ ಅಪ್ಪ ಕೆಟ್ಟ ಸಂಗತಿಗಳನ್ನು ಅವರು ನೋಡ್ತಾ ಇದ್ದಾರೆ ಅಂದರೆ ಇವತ್ತೇ ಅಪ್ಪ ನಿನ್ನ ದೃಷ್ಟಿ ಅವರ ಮೇಲೆ ಬೀಳಲಿ. ಒಂದು ಹಿತವಾದ ಯೋಚನೆ ನೀನು ಅವರಿಗಾಗಿ ಮಾಡು. ಅದ್ಭುತ ನಡೆಸು, ಆಶೀರ್ವದಿಸ್ರಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.
ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to World Ministries, Bangalore. Phone 900-872-5814, 900-872-5815. God bless you.